ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೇಮಾವತಿ ಟೆಂಪಲ್ಲು ಅದು ನಮ್ಮೂರಿಗೆ ಸ್ವಲ್ಪ ಹತ್ರ ಆಂಧ್ರದಲ್ಲಿರೋದು ಅದು. ಸೊ ಆ ಟೆಂಪಲ್ದು ಏನು ಪ್ರಸಿದ್ಧ ಅಂತ ಅಂದರೆ, ಅದು ಯಾರಿಗಾದರೂ ಕುಲುಪ್ರೆ ಏನಾದರೂ ಆಗಿದ್ದರೆ ಆ ಟೆಂಪಲಿಗೆ ಹೋದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ನಂಬ್ತಾರೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ರೀಸೆಂಟಾಗಿ ನನಗೂ ಕೂಡ ಒಂದೇ ಒಂದು ಕುಲುಪ್ರೆ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಅದಕ್ಕೆ ಅದು ದೇವ್ರ ಹತ್ರ ನಾನು ಯಾವತ್ತು ಅಂದ್ಕೊಂಡು ಅವತ್ತೇ ನನಗೆ ಕುಲುಪ್ರೆ ಉದ್ರೋಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಫ್ರೆಂಡ್ಸ್, ಬನ್ನಿ ಹೇಮಾವತಿಲಿ ನಮ್ಮ ಎಂಜರಪ್ಪ ದೇವಸ್ಥಾನ ಹೇಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನೀವೀಗ ನೋಡ್ತಾ ಇರೋದು ಇದು ಹೇಮಾವತಿ ಕೆರೆ, ತುಂಬ ದೊಡ್ಡ ಕೆರೆ. ಸೊ ಈ ಸಲ ಸ್ವಲ್ಪ ಮಳೆ ಬಂದಿರೋದಕ್ಕೆ ಸ್ವಲ್ಪ ಕೆರೆ ಎಲ್ಲ ತುಂಬಿ ಕೋಡಿ ಎಲ್ಲ ಹರಿದಿದೆ. ಫ್ರೆಂಡ್ಸ್, ಫೈನಲಿ ನಾವು ಹೇಮಾವತಿಗೆ ಬಂದ್ವಿ. ಹೇಮಾವತಿನಲ್ಲಿ ಏನಪ್ಪ ಸ್ಪೆಷಲ್ ಅಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಎಂಜರಪ್ಪ ದೇವರು. ಸೊ ಇದು ತುಂಬ ಪ್ರಸಿದ್ಧವಾದ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ಪ್ರತಿಯೊಬ್ಬರು ಕೂಡ ಶಿವರಾತ್ರಿ ಟೈಮಲ್ಲಿ ಉಪವಾಸ ಇದ್ದು ಬಂದು ಧೂಪ ಹಾಕಿ ಇಲ್ಲ ಕೆಂಡ ತುಳಿದ್ಬಿಟ್ಟು ಅವ್ರ ಉಪವಾಸನ ಬಿಡ್ತಾರೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹರಕೆ ಇಟ್ಕೊಂಡು ಇಲ್ಲಿ ಬಂದು ಹರಕೆನ ತೀರಿಸ್ಕೊಳ್ತಾರೆ. ಬನ್ನಿ ಈಗ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ಹೋಗ್ತಾ ಎಂಟ್ರೆನ್ಸಲ್ಲೇ ವ್ಯೂ ಚೆನ್ನಾಗಿತ್ತು ಅಂತ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ, ಇದೇ ನೋಡಿ ಅಗ್ನಿಕೊಂಡ. ಇದರಲ್ಲೇ ಪ್ರತಿ ವರ್ಷ ಕೆಂಡ ತುಳಿಯೋದು, ಬೆಂಕಿ ಹಾಕ್ಬಿಟ್ಟು ಧೂಪ ಎಲ್ಲ ಹಾಕ್ತಾರೆ. ಸೊ ನಾವು ಹೊರಟಿದ್ದು ಲೇಟಾಗಿ, ಅದು ಸಂಡೇ ಕೂಡ ಹೋಗಿದ್ದು. ಸ್ವಲ್ಪ ಡೌಟಲ್ಲಿ ಹೋದ್ವಿ, ದೇವಸ್ಥಾನ ಓಪನ್ ಇರುತ್ತೋ ಇಲ್ಲ ಅನ್ನೋ ಡೌಟಲ್ಲಿ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ತುಂಬ ಜನ ಬಂದಿದ್ದರು. ಕಾರ್ತಿಕ ಮಾಸ ಆಗಿರೋದ್ರಿಂದ ತುಂಬ ಜನ ಬಂದು ಎಲ್ಲ ದೀಪ ಎಲ್ಲ ಹಚ್ತಾ ಇದ್ರು. ನಮಗೂ ಗೊತ್ತಿದ್ದರೆ ಮುಂಚೆನೇ ಎಲ್ಲ ನಾವು ದೀಪ ಎಲ್ಲ ತೊಗೊಂಡೋಗಿ ಹಚ್ಬೋದಿತ್ತು. ಬಟ್ ನಾವು ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದ್ರಿಂದ ನಮಗೆ ಅಷ್ಟೆಲ್ಲ ನಾವು ಅರೇಂಜ್ ಮಾಡ್ಕೊಂಡು ನಾವು ಹೋಗೋಕ್ಕಾಗಲಿಲ್ಲ. ಇದು ನೋಡಿ ಗೈಸ್, ದೇವಸ್ಥಾನದೊಳಗಡೆ ಹೋಗ್ತಾನೆ 3 ಬಾಗಿಲಿದೆ. 3 ಬಾಗಿಲಾದ್ಮೇಲೆ ದೇವರು 4ನೇ ಬಾಗಿಲೊಳಗಡೆ ಕೂತಿರೋದು. ಸೊ ಇತ್ತೀಚೆಗೆ ಕಾರ್ತಿಕ್ ಮಾಸದಲ್ಲಿ ಎಲ್ಲ ಕಡೆ ಎಲ್ಲ ದೇವಸ್ಥಾನದಲ್ಲೂ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಸೊ ಎಲ್ಲ ಭಕ್ತಾದಿಗಳು ಕೂಡ ತುಂಬ ದೀಪಗಳನ್ನೆಲ್ಲ ತೊಗೊಂಡೋಗೋದು, ದೀಪ ಹಚ್ಚೋದು ಆ ರೀತಿ ಮಾಡ್ತಾರೆ. ಹಾಗೆ ಇಲ್ಲಿ ಏನಪ್ಪ ಅಂದರೆ, ಕೆಲವೊಬ್ಬರು ಭಕ್ತಾದಿಗಳು ಯಾರಾದರೂ ಅಂದ್ಕೊಂಡಿರ್ತಾರಲ್ಲ, ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಅವರು ಕೂಡ ರಾತ್ರಿ ಹೊತ್ತು ಮುಂಚೆನೇ ಒಂದು ನೈಟ್ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಮಲಗಿ ಬೆಳಗ್ಗೆ ಎದ್ದು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ, ಯಾರಾದರೂ ಅರ್ಕೆ ಮಾಡ್ಕೊಂಡಿರೋರು. ಪ್ರತಿ ವರ್ಷ ಶಿವರಾತ್ರಿ ಟೈಮಲ್ಲಿ ಹೇಮಾವತಿನಲ್ಲಿ ಎಂಜರಪ್ಪನ ಜಾತ್ರೆ ಮಾಡ್ತೀವಿ. ಎಂಜರಪ್ಪ ಜಾತ್ರೆ ಅಂದರೆ ತುಂಬ ಪ್ರಸಿದ್ಧ. ಅಲ್ಲಿ ತುಂಬ ಜನ ಬರ್ತಾರೆ, ತುಂಬ ಭಕ್ತಾದಿಗಳು ಬಂದು ತುಂಬ ಹರಕೆನ ಕಟ್ಕೊಂಡಿರ್ತಾರೆ. ಒಬ್ಬೊಬ್ರು ಧೂಪ ಹಾಕ್ತೀವಿ ಅಂತ ಅನ್ಕೊಂಡಿರ್ತಾರೆ, ಒಬ್ಬೊಬ್ರು ನಾನು ಕೆಂಡ ತುಳಿತೀನಿ ಅಂತ ಅನ್ಕೊಳ್ತಾರೆ. ಇದೇ ನೋಡಿ ಫ್ರೆಂಡ್ಸ್, ಎಂಜರಪ್ಪ ದೇವರು. ನೀವು ನೋಡ್ತಾ ಇರ್ಬೋದು, ಮನುಷ್ಯ ರೂಪದಲ್ಲಿರುವ ಶಿವನ ದೇವಸ್ಥಾನ ಅಂತಾನೆ ಕರಿಬೋದು. ಫ್ರೆಂಡ್ಸ್, ಯಾರಿಗೆ ಆದರೂ ಏನಾದರೂ ಕುಳ್ಳುಪ್ರೆ ಥರ ಆದರೆ ಅವರು ಈ ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡು ಇಲ್ಲಿ ಬಂದು ಪ್ರತಿ ವರ್ಷ ಧೂಪ ಹಾಕ್ತಾರೆ ಅಥವಾ ಕೆಂಡ ತುಳಿತೀವಿ ಅಂತ ಹರಕೆ ಕಟ್ಕೊಳ್ತಾರೆ. ಸೊ ಅದೇ ಥರ ನನಗೂ ಕೂಡ ಆಗಿತ್ತು. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದು ಈ ಕೂಡ್ ಬಂತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲರೂ, ಅಮ್ಮ, ನಾನು, ದಿವ್ಯಾ, ಸತೀಶ್ ಎಲ್ಲರೂ ಬಂದ್ವಿ. ಫ್ರೆಂಡ್ಸ್, ಇಲ್ಲೊಂದು ಹಸು ಇತ್ತು, ಅದಂತೂ ದಿವ್ಯನ ಹಿಂದೆನೇ ಬರ್ತಾ ಇತ್ತು. ಅದಕ್ಕೆ ಅವಳು ಬಾಳೆಹಣ್ಣು ಕೊಡ್ತಾ ಇದ್ಲು. ನೋಡಿ ಎಷ್ಟು ಹಳೆಯ ದೇವಸ್ಥಾನ, ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಸ್ಟೋರಿ ಇದೆ ಈ ದೇವಸ್ಥಾನದ ಬಗ್ಗೆ. ಬಟ್ ನನಗೆ ಗೊತ್ತಿರೋ ಅಷ್ಟೇ ನಾನೀಗ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಋತ್ವಿ ಇನ್ನೂ ಮಲ್ಕೊಂಡಿದ್ದಾನೆ. ಬೆಳಗ್ಗೆಯಿಂದ ಚೆನ್ನಾಗಿ ಆಟಾಡ್ಬಿಟ್ಟ. ಕಾರಲ್ಲಿ ಬರ್ಬೇಕಾದ್ರೆ ಮಲ್ಕೊಂಡ. ಬಟ್ ಇಲ್ಲಿ ಬಂದು ದರ್ಶನ ಎಲ್ಲ ಆಯ್ತು, ಪ್ರದಕ್ಷಿಣೆ ಹಾಕಿದ್ದಾಯ್ತು. ಬಟ್ ಇನ್ನೂ ಎದ್ದೇಳಿಲ್ಲ. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಎದ್ದಿದ್ದಾನೆ.
ದೇವಸ್ಥಾನದ ಹೊರಗಡೆ ಯಾವ ತರ ವ್ಯೂ ಇದೆ ಅಂತ ನಾನು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಹಳೆ ಕಾಲದ್ದು. ಅದು ನಮ್ಮೂರ ಹತ್ರ ಈ ತರ ದೇವಸ್ಥಾನ ಇದೆಯಾ ಅಂತ ನನಗೆ ಒಂದೊಂದ್ಸಲಿ ಶಾಕ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಫೋಟೋ ಶೂಟ್ ಮಾಡಿಸ್ಕೊಳ್ತೀರಾ ಅಂದ್ರೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ತೀರಾ ಅಂದ್ರೆ ಈ ದೇವಸ್ಥಾನ ತುಂಬಾ ಸೂಟ್ ಆಗುತ್ತೆ ನೋಡಿ. ಆಲ್ರೆಡಿ ಹೇಳ್ದಂಗೆ ಈ ದೇವಸ್ಥಾನದಲ್ಲಿ ತುಂಬಾ ಲಿಂಗಗಳಿದೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಈಗ ನಾನು ತೋರಿಸ್ತಾ ಇರೋದು ಇಲ್ಲಿ ಒಂದು ಲಿಂಗ ಇದೆ, ಮತ್ತೆ ಒಂದು ದೊಡ್ಡ ಬಸವಣ್ಣ ಇದೆ. ಟೆಂಪಲ್ ಎಲ್ಲ ಹೇಗಿತ್ತು? ವೆದರ್ ತುಂಬಾ ಚೆನ್ನಾಗಿದೆ ಅಲ್ವಾ? ನನ್ನ ಪಾಪು ಇವಾಗ ಎದ್ದಿದ್ದಾನೆ ಮಲಗಿಬಿಟ್ಟು. ಎಲ್ಲ ದರ್ಶನ ಎಲ್ಲ ಆಗ್ಬಿಟ್ಟು. ಯಾವ್ದಾದ್ರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಸೂಪರ್ ಪ್ಲೇಸ್. ಸೊ ಈಗ ದರ್ಶನ ಎಲ್ಲ ಆಯಿತು, ವಾಪಸ್ ಹೊರಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಅದೆಷ್ಟು ಲಿಂಗಗಳಿದ್ದಾವೆ ಗೊತ್ತೇ ಆಗ್ತಿಲ್ಲ ನನಗಂತೂ, ಅಷ್ಟೊಂದಿದ್ದಾವೆ. ದಿವ್ಯ ಮುಲಗಿ, ನಾನಾ ವಿಧ ಮುಲಗಿ, ಅನೇಕ ವರ್ಣ ಮುಲಗಿ. ಅರ್ಜುನ ಯಾವ್ದಪ್ಪ? ಏನ್ ಕರೆಕ್ಟಾಗಿ ಹೇಳ್ತೀಯಲ್ಲ, ಮಲ್ಕೊಂಡಿದ್ದಲ್ಲ ಬರ್ಬೇಕಾದ್ರೆ ಮಲ್ಕೊಂಡಿದ್ದ, ಇವಾಗ ಎಲ್ಲಿ ಪಾರ್ಕ್ ಮಾಡಿದೀವೋ ಕರೆಕ್ಟಾಗಿ ಮಕ್ಕಳೇ ಅಷ್ಟು ಫುಲ್ಲು. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.